ಶ್ರೀಹಸ್ಪತ್ತೆ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಪಸೇ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮ ಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತವಿಶೇಷವಿಶೇಷತೋಪಿ ವದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಓಂ ಓಂ ಅಸಾತೋ ಬ್ರಹ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೇ ಶ್ರೀಯಪತಿಂ. ಈಗ ಫಲದಾನಾಧಿಕರಣಂ ಅಥ ಫಲದಾನಾಧಿಕರಣಂ ಫಲಮತ ಉಪಪತ್ತೇಃ ಅತ್ರಾದೌ ತಾವತ್ ಸ್ವರ್ಗನರಕಾದಿಕಂ ಫಲಂ ಪ್ರಾಣಿನಾಂ ಈಶ್ವರಾದೇವ ಭವತಿ ಇತಿ ಶ್ರುತ್ಯುಪಪತ್ತಿಂ ಶ್ರುತಿ ಉಪಪತ್ತಿಭ್ಯಾಂ ಉಪಪಾದಿತಂ. ಪರಮಾತ್ಮ ಏನು ಕೊಡ್ತಾನೆ? ಸ್ವರ್ಗ ನರಕಾದಿ. ಸ್ವರ್ಗ ಒಳ್ಳೆಯವರಿಗೆ, ನರಕ ಕೆಟ್ಟವರಿಗೆ. ಸ್ವರ್ಗ ಅಂದರೆ ಮೋಕ್ಷ ಮುಖ್ಯವಾದ ಅರ್ಥ, ನರಕ ಅಂದರೆ ತಮಸ್ಸು. ಇದೆಲ್ಲ ಪರಮಾತ್ಮ ಕೊಡ್ತಾನಲ್ಲ, ಬೇರೆಯವ್ರಿಗೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾರು ಶಿಕ್ಷೆ ಕೊಡೋ ಅಧಿಕಾರ ಯಾರಿಗಿದೆ? ನ್ಯಾಯಾಧೀಶರಿಗೆ. ಇಂಪ್ಲಿಮೆಂಟ್ ಮಾಡೋ ಅಧಿಕಾರ ಸರ್ಕಾರದ್ದೇ ಹೊರತು ಉಳಿದವ್ರು ಇಂಪ್ಲಿಮೆಂಟ್ ಯಾರೋ ಇವನೇನು ಮಾಡಿಬಿಟ್ರೆ ಇವನು ಕೊಲೆ ಕೇಸ್ ಆಗುತ್ತೆ. ಇವನು ಮಾಡೋಂಗಿಲ್ಲ ಅದನ್ನು. ಅದಕ್ಕೇನೆ ದೇವ್ರು ಏನು ಮಾಡ್ತಾನೆ? ಫಲ ಕೊಡೋ ಶಕ್ತಿ ದೇವ್ರದ್ದಾದ್ರಿಂದ ಅನುಗ್ರಹ ಮಾಡಿದರೂ ದೇವರು ಇವ್ರ ಮೂಲಕ ಮಾಡ್ತಾನೆ, ವಿಘ್ನ ಮಾಡಿದ್ರು ಮಾಡ್ತಾನೆ. ಆದ್ದರಿಂದ ಮುಖ್ಯ ಫಲಕರ್ತ ಯಾರೋ? ಪರಮಾತ್ಮನೇ. ಪಕ್ಷೇ ಮುಂದೆ ಹೇಳ್ತಾರೆ, ತದಾಕ್ಷೇಪಾರ್ಥಂ ಸೂತ್ರಂ ಧರ್ಮಂ ಜೈಮಿನಿರತ ಏವ ಹೈ ತಸ್ಯಾರ್ಥ ಈಶ್ವರ ಫಲಕಾರಣಂ ಚೇತ್ ಧರ್ಮಾರ್ಥಂ ಧರ್ಮ ಅಪೇಕ್ಷತೆ ಧರ್ಮಾಧರ್ಮವು ಅಪೇಕ್ಷತೆ ನವ ನೇತಿ. ಅಲ್ಲಿ ಪ್ರಶ್ನೆ ಏನು ಗೊತ್ತಾ? ಪರಮಾತ್ಮ ಫಲ ಕೊಡ್ತಾನೆ ಅಂತ ಹೇಳ್ತೀವಿ. ಫಲ ಕೊಡ್ಬೇಕಾದ್ರೆ ಧರ್ಮಾಧರ್ಮ ನೋಡ್ತಾನೋ ಇಲ್ವೋ? ನೋಡೇ ಕೊಡ್ತಾನೆ ಅಂತ ಹೇಳ್ತೀವಿ. ಹಾಗಿದ್ರೆ ಪರಮಾತ್ಮ ಸ್ವತಂತ್ರನಲ್ಲ. ಯಾಕೆ? ಧರ್ಮಾಧರ್ಮ ಡಿಪೆಂಡ್ ಆಗ್ತಾನೆ. ಆದ್ದರಿಂದ ಧರ್ಮಾಧರ್ಮನೇ ಫಲ ಕೊಡೋದು. ಅದಕ್ಕೆ ಮೀಮಾಂಸಕರು ಏನು ಮಾಡಿದ್ರು? ತಸ್ಮೈ ನಮಃ ಕರ್ಮಣಿ, ಕರ್ಮನೇ ಅಲ್ಟಿಮೇಟ್ ಅಂತ ಹೇಳ್ಬಿಟ್ಟು. ಸರಿಯಲ್ಲ ಅದು. ಆದ್ಯೆ ಕಿಮೀಶ್ವರೇಣ. ಅದಕ್ಕೆ ಈ ರೀತಿ ದೇವ್ರು ಧರ್ಮಾಧರ್ಮ ನೋಡಿ ಕೊಡೋದಾದ್ರೆ ದೇವ್ರು ತೊಗೊಂಡು ಏನು ಮಾಡಬೇಕು? ಆ ಬ್ಯಾಲಿಯವ್ರು ತೊಗೊಂಡು ಏನು ರೀ ಮಾಡ್ತೀರಿ? ಸರಿಯಾಗಿ ಬರೆದಿದ್ದೆ ಪಾಸ್ ಆಗಲ್ಲ. ಅವನೇನು ಮಾಡಿದೆ ಮಹಾ ಅಂತ ಹೇಳ್ತಾರಾ? ವ್ಯಾಲ್ಯೂಯೇಷನ್ ಮಾಡಿದ್ದಕ್ಕೆ ಗೊತ್ತಾಯ್ತು ಜನಗಳಿಗೆ. ಇವನೇ ಹೇಳ್ಕೊಟ್ರೆ ಆಗೋದಿಲ್ಲ. ಅನ್ಯಥಾ ಗೌರವಾಪತ್ತೆ ನಚ ಅಚೇತನ. ಅವನು ಹೇಳ್ತಾನೆ ದೇವರು ಮಾಡ್ತಾನೆ, ಧರ್ಮಾಧರ್ಮ ನೋಡಿ ಮಾಡ್ತಾನೆ ಇದು ಹೇಳೋದಕ್ಕಿಂತ ಧರ್ಮಾಧರ್ಮನೇ ಮಾಡುತ್ತೆ ಅಂತ ಹೇಳಿಬಿಡಿ. ಕಲ್ಪನಾ ಗೌರವ ತಪ್ಪುತ್ತೆ. ಇಲ್ಲ ಏನಾಗುತ್ತೆ? ಕಲ್ಪನಾ ಗೌರವ ದೋಷ. ದೇವರು ಮಾಡ್ತಾನೆ, ಧರ್ಮಾಧರ್ಮ ಏನೇನೋ ಹೇಳ್ತಾ ಕೊಡೋದ್ರ ಬದಲು ಒಂದು ಹೇಳಿಬಿಡು. ನೀವೇ ಹೇಳ್ತೀರಲ್ಲ ಕರ್ಮಾಧರ್ಮ ಇರಬಾರ್ದು ಅಂತೇಳಿ. ನಾವು ಹೇಳಿದ್ದೆಲ್ಲೋ ಇವನ್ನೆಲ್ಲೋ ಉಪಯೋಗಿಸ್ತಾರೆ. ಕಲ್ಪನಾ ಗೌರವ ಆಗಬಾರದು. ನಹಿ ರಾಜಾದಿರಿವ ಕರ್ಮ ಫಲಂ ದದಾತೀತಿ ರೂಮೋ ಏನ ಅಚೇತನತ್ವಂ ಬಾಧೇತ ಕಿಂತು ಕಾರಣ ಮಾತ್ರ ನಚ ಶ್ರುತಿವಿರೋಧ ಫಲಕಾರಣಯೋ ಧರ್ಮಾಧರ್ಮ ಈಶ್ವರಕಾರ್ಯತತ್ವೇನ ತತ್ಸ್ತುತಯೇತಸ್ಯ ಫಲಕಾರಣತ್ವೋಪಚಾರಾದಿತಿ ಸಮಾಧಾನಾರ್ಥಂ ಸೂತ್ರಂ. ಮತ್ತೆ ಕೆಲ ಕಡೆ ವೇದಗಳು ಹೇಳ್ತಾರಲ್ಲ ದೇವರು ಫಲ ಕೊಡ್ತಾರೆ ಅಂದರೆ ಯಾರೋ ಉಪಚಾರಕ್ಕೆ ಕೇಳ್ತಾರೆ. ಪಾಪ ದೇವ್ರು ಸುಮ್ಮನೆ ಮೂಲೆ ಕೂತಿರಬಾರ್ದು ಅಂತ ಹೇಳೋದಕ್ಕೆ ಕೇಳ್ತಾರೆ. ಮುಖ್ಯ ಕೊಡೋದು ಯಾವುದು? ಫಲ ಧರ್ಮಾಧರ್ಮನೇ. ಅಂದರೆ ಅದಕ್ಕೂ ಉತ್ತರ ಹೇಳ್ತೀನಿ ಅಂತ ಹೇಳಿದ. ಸುಮ್ಮನೆ ರೆಸ್ಪೆಕ್ಟ್ ಕೊಡೋದಕ್ಕೆ ಹೇಳಿದ್ದೆ ಹೊರತು ನಿಜವಾಗ್ಲೂ ಕೂಡ ಧರ್ಮಾಧರ್ಮನೇ ಯಾಕೆ ಹೇಳಬಾರ್ದು? ಅಲ್ಲ. ಸಮಾಧಾನಾರ್ಥಂ ಸೂತ್ರಂ. ಓಂ ಪೂರ್ವಂತು ಪಾದರಾಯಣು ಹೇತುಪದೇಶಾತ್ ತೇನ ಇದಮುಕ್ತಂ ಅಪೇಕ್ಷಿತ ಅಪೇಕ್ಷತೆ ಈ ವಯೇಶ್ವರೋ ಧರ್ಮಾಧರ್ಮವು. ಸರಿಯಲ್ಲ. ಪ್ರಧಾನ ಹೀಗಲೂ ಮಾಡಬಾರ್ದು. ಈಶ್ವರ ಕೊಡ್ತಾನೆ, ಧರ್ಮಾಧರ್ಮ ಕೊಡ್ತಾನೆ ಅಂತ ಹೇಳಿದಾಗ ಧರ್ಮಾಧರ್ಮ ಪ್ರಧಾನ, ಈಶ್ವರನ ರೋಲ್ ಇಲ್ಲ ಅಂತಲೂ ಹೇಳಬಾರ್ದು. ಈಶ್ವರ ರೋಲ್ ಇದೆ ಸೆಕೆಂಡರಿ ಅಂತಲೂ ಹೇಳಬಾರ್ದು. ಏನು ಹೇಳಬೇಕಲ್ಲಿ? ಈಶ್ವರನ ಪ್ರೈಮರಿ ಅಂತಲೇ ಹೇಳಬೇಕು. ಇಲ್ಲದವ್ರೆ ದೇವರು ಸ್ವಾತಂತ್ರ್ಯ ಹೋಗಿಬಿಡುತ್ತೆ. ಸ್ವಾತಂತ್ರ್ಯ ಹೋದರೆ ಎಲ್ಲ ಗುಣಗಳಿಗೂ ಧಕ್ಕೆ ಬಂತದ್ದು. ಇದನ್ನ ನಚ ತಾವತಾ ತಯೋರೇವಾಸ್ತು ಫಲಹೇತುತಾಯುಕ್ತಂ ಧರ್ಮಾದೇರಿವ ಈಶ್ವರಸ್ಯಾಪಿ ಫಲಹೇತುತೆಯ ಶ್ರುತಿ ಸಿದ್ಧತ್ವೇನ ತ್ಯಾಗ ಅಯೋಗ. ಮೊದಲನೇದು ಶ್ರುತಿ ಇಬ್ಬರಿಗೂ ಫಲ ಹೇಳಿದೆ ಅಂದಮೇಲೆ ಇಬ್ಬರನ್ನೂ ಒಪ್ಪಬೇಕಾದ ಮೊದಲನೇ ಕೆಲಸ. ಈಶ್ವರನ ಬಿಡೋರಿಗೆ ದೊಡ್ಡ ದೋಷ ಇದು. ಇನ್ನು ಪ್ರಧಾನ ಅಪ್ರಧಾನ ಪ್ರಶ್ನೆ ಬಂದು ಹೇಳ್ತಾರೆ, ಬಾಧಕಾಭಾವೇನ ಶ್ರುತಿರುಪಚರಿತಾರ್ಥತಾ ಕಲ್ಪನಾ ಅನುಪಪತ್ತೇಹೇ. ಯಾವಲ್ಲ ಉಪಚಾರಾರ್ಥ ಮಾಡ್ತೇವೆ ಇಲ್ಲ ಅಂತಲ್ಲ, ಆದರೆ ಅದು ಕಾರಣ ಇರಬೇಕು. ಕಾರಣ ಇಲ್ಲದೇ ಸೆಕೆಂಡರಿ ಮೀನಿಂಗ್ ಮಾಡಬಾರ್ದು.
ಮುಂದೆ ಮುಂದೆ ಹೇಳ್ತಾರೆ ಅದನ್ನೆಲ್ಲ. ಯಾರಿಗೆ? ಮೀಮಾಂಸಕರಿಗೆ. ಇಲ್ಲ ಇಲ್ಲ ಗೊತ್ತಿಲ್ಲ ಅವ್ರಿಗೆ, ಇವತ್ತಿಗೂ ಗೊತ್ತಿಲ್ಲ, ಆಗಲ್ಲ, ಈಗಲೂ ಗೊತ್ತಿಲ್ಲ ಅವ್ರಿಗೆ. ಅವೇ ಕೊಡುತ್ತೆ ಅಂತ ಹೇಳ್ತಾರೆ. ಗೌರವಸ್ಯ ಅಪ್ರಾಮಾಣಿಕ ವಿಷಯತ್ವಾತ್ ಪರಸ್ಯ ಬ್ರಹ್ಮಣ ಕರ್ಮ ಕರ್ಮಣಶ್ಚ ಉಭಯೋರ್ ಹೇತುತ್ವೇ ಸಾಮ್ಯಾಪತ್ತಿರಿ. ಅಲ್ಲ, ಇಬ್ಬರು ಈಕ್ವಲ್ ಅಂತ ಹೇಳಿದರೆ, ಒಂದು ಬ್ರಹ್ಮ ಪ್ರಧಾನ, ಇದು ಅಪ್ರಧಾನ, ಅಥವಾ ಬ್ರಹ್ಮ ಇಲ್ಲೇ ಇಲ್ಲ ಕರ್ಮ ಇದೆ, ಅಥವಾ ಕರ್ಮ ಪ್ರಧಾನ ಬ್ರಹ್ಮ ಅಪ್ರಧಾನ, ಎಲ್ಲ ತಪ್ಪುಗಳು. ದೇವರಿಗೆ 50-50 ಕೂಡ ಹೇಳಬಾರದು. ದೇವರಿಗೆ 49 ಇವನು 51 ಅಂತ ಹೇಳಬಾರದು. ಇಬ್ಬರಿಗೆ ಏನು ಹೇಳಬೇಕು? ದೇವರದು 99 ಇವ್ರದಿಷ್ಟೇ. ಯಾಕೆ? ದೇವರು ಸ್ವತಂತ್ರ. ಸ್ವತಂತ್ರ ಅನ್ನೋಪ್ಪ ಅದು ಬಹಳ ಮುಖ್ಯ. ತತಃ ಫಲದಾನೆ ಪರಮೇಶ್ವರ ಕರ್ತೃತ್ವೇನ ಕರ್ಮತು ಕಾರಣತ್ವೇನ ಪುಣ್ಯೇನ ಪಾಪಂ ಮಿಥ್ಯ ಪುಣ್ಯಂ ಮಿಥ್ಯಾದೌ ವ್ಯಪದಿಶ್ಯತೆ. ಹಾಗೆ ಹೇಳೋದಕ್ಕೆ ಬರೋದಿಲ್ಲ. ಗೌಣಸ್ಯ ಅಪ್ರಾಮಾಣಿಕ ವಿಷಯತ್ವ. ಯಾವುದು ಪ್ರಮಾಣ ಇಲ್ಲ ಅದನ್ನು ಗೌಣ ಮಾಡಬೇಕೇ ಹೊರತು, ಪ್ರಮಾಣ ಇರೋದನ್ನ ಓಂ ಜನ್ಮಾಂತ್ಯಸ್ಯ ಯಥ ಅಂತ ಹೇಳಿದ ಮೇಲೆ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಅದರ ಪ್ರಧಾನನೇ ಆಗಬೇಕು, ಅಪ್ರಧಾನ ಆಗಬಾರ್ದು. ಕರಣಂಚ ಕರ್ತೃಪ್ರಯೋಜ್ಯಮಿತಿ ಪ್ರಸಿದ್ಧಮೇವೇತಿ ತತ್ರ ಇದಮಾಶಂಕತೆ ತಥಾಪಿ. ಆದ್ದರಿಂದ ದೇವರಲ್ಲಿ ಏನು ಹೇಳಬೇಕು ನಾವೀಗ? ಇದು ಕರಣ ಅಷ್ಟೇ. ಕರ್ತೃ ಯಾರು? ಪರಮಾತ್ಮನೇ. ಇದು ಸ್ವಾರಸ್ಯ ತೋರಿಸ್ತಾರೆ. ಧರ್ಮ ಅಧರ್ಮ ಅಂಬೋದೇನೋ ಕಾರಣ ಅದು, ಆದರೆ ಕರ್ತೃ ಪರಮಾತ್ಮನೇ. ಆದ್ದರಿಂದ ಕರ್ತೃಕರಣಗಳ ಪ್ರಾಧಾನ್ಯ ಯಾವುದಕ್ಕೆ? ಕರ್ತೃ ಸೌದೆಯಿಂದ ಕೊಡ್ಡೆ ತೋಡು ಸೌದೆ ಕಡಿತಾರೆ ಅಂತ ತಿಳ್ಕೊಬೇಡ. ಸೌದೆ ಕಡಿತಾರೆ, ಆಗ ಅವನಿಗೆ ಇವನೇ ದುಡ್ಡು ಕೊಡೋದು, ಕೊಡ್ಲಿಕ್ಕೆ ಕೊಡ್ತೀವಿ, ನಿನಗೇನು ಕೊಡೋದು ಅಂತ ಹೇಳ್ತಾರಾ? ಮತ್ತೆ ಅವ್ನು ಕೊಡ್ಲಿಕ್ಕೆ ಚೂರು ಕೂಡ ಕೊಡೋಲ್ಲ ಪಾಪ. ಏನು ಕೊಡೋದಿಲ್ಲ, ಒಂದು 10 ರೂಪಾಯಿ ಇಡಬಾರ್ದು ಅದ್ರ ಮೇಲೆ. ಏನು ಇಡೋದಿಲ್ಲ, ಅದಕ್ಕೆ ಜಡ ಪದಾರ್ಥ. ಆದ್ದರಿಂದ ಅದಕ್ಕೆ ಇಲ್ಲೇ ಇಲ್ಲ. ಅದನ್ನು ಹೇಳೋದು ಪ್ರಧಾನ ದೇವರೇ ಹೊರತಿದಲ್ಲ. ಕರಣಂಚ ಕರ್ತು ಪ್ರಯೋಜ್ಯ ಮಿತಿ ಪ್ರಸಿದ್ಧಮೇವೇತಿ. ಯಾವಾಗ ಕರಣ ಅನಿಸ್ಕೋಬೇಕಾದ್ರೆ ಕರ್ತೃ ಮೂಲ ಆಗಬೇಕು, ಇಲ್ಲೋರಿಲ್ಲ. ತತ್ರ ಇದಮಾಶಂಕತೆ ತಥಾಪಿ ಕರ್ಮಾಪೇಕ್ಷೆಯಾಪಿ ಈಶ್ವರಸ್ಯ ಫಲದಾನೆ ಅನುಪಚರಿತಂ ಸ್ವಾತಂತ್ರ್ಯಂ ನ ಸಿದ್ಧ್ಯತಿ ತತಶ್ಚ ನ ತಸ್ಮಿನ್ ಬಹುಮಾನಾತಿಶಯ ಇತಿ ಏತತ್ ಪರಿಹಾರತ್ವೇನ ಪೂರ್ವಪದಂ ವ್ಯಾಖ್ಯಾತಿ ಸಯೇವೆ. ಅಲ್ಲಿ ಪೂರ್ವಂತದ ಫಲ ಇದೆ, ಫಲ ಮತ್ತು ಉಪತ್ ಇನ್ನೊಂದು ಫಲ ಇದೆ. ಅದಕ್ಕೆ ಹೇಳ್ತಾರೆ ಪೂರ್ವಂತ ಶಬ್ದಕ್ಕೆ ಏನರ್ಥ ಅಂದರೆ ಸಯೇವ. ಪೂರ್ವ ಕಾರಣ ಅಂದರೆ ಮೂಲತಃ ಪರಮಾತ್ಮನಿಗೆ ಅಪ್ಲೈ, ಬೇರೆ ಆಗೋದಿಲ್ಲ. ಸಯೇವ ಅಶೇಷ ಜೀವಸ್ಥ ನಿಸ್ಸಂಖ್ಯಾನ ಅನಾದಿಕಾಲಿಕಾನ್ ಧರ್ಮಾಧರ್ಮಾನ್ ಸದಾ ಪಶ್ಯನ್ ಸ್ವೇಚ್ಛೆಯ ಬೋಧಯತ್ಯಜಃ ಕಾಂಶ್ಚಿತ್ತೇಷಾಂ ಫಲಂಚೈವಂ ದದಾತಿ ಸ್ವಯಮಚ್ಯುತಃ ನತೇ ವಿಶೇಷಂ ಕಮಪಿ ಪ್ರೇರಣಾದಿಕಮುಚ್ಯತೆ ಕುರ್ಯುಃ ಕದಾಪಿ ತೇನಾಯಂ ಸ್ವತಂತ್ರೋ ಅನುಪಚಾರತಃ. ಕರ್ಮಕ್ಕೆ ಸ್ವಾತಂತ್ರ್ಯ ಔಪಚಾರಿಕವಾದ ಹಿರಿಮೆ ಕೊಡಲಿಕ್ಕೂ ಬರೋದಿಲ್ಲ, ದೇವರಿಗೆ ಔಪಚಾರಿಕವಾಗಿ ಕಡಿಮೆ ಮಾಡಲಿಕ್ಕೂ ಬರೋದಿಲ್ಲ. ದೇವ್ರ ಹಿರಿಮೆ ಎಂಥದ್ದದು? ಪ್ರೈಮರಿ. ಆದ್ದರಿಂದ ಅದೇನು ಮಾಡೋಕ್ಕೂ ಸಾಧ್ಯ ಇಲ್ಲ. ಸಾ ಏವ, ಆ ದೇವರೇನೇ. ಪೂರ್ವ ಮಂತ್ರ ಸಹ ಅಶೇಷ ಜೀವಸ್ಥ ನಿಸ್ಸಂಖ್ಯಾನಾದಿಕಾಲಿಕಾನ್ ಧರ್ಮಾಧರ್ಮಾನ್ ಸದಾ ಪಶ್ಯನ್ ಸ್ವೇಚ್ಛೆಯ ಬೋಧಯತ್ಯಜಃ. ಪರಮ ಬೋಧಯತೆ ಉದ್ಬೋಧಯತಿ ಅಂತ ಅರ್ಥ. ಜೀವನ ಸ್ವರೂಪದಲ್ಲಿ ಏನೇನು ಗುಣಗಳಿರುತ್ತವೆ ಅದನ್ನೇನು ಮಾಡ್ತಾನೆ ಪರಮಾತ್ಮ? ಉದ್ಬೋಧನೆ ಮಾಡೋದು ಆತ್ಮೆ. ಕಸ್ತೂರಿ ಒಳ್ಳೆ ವಾಸನೆ ಇದ್ದರೂ ಕೂಡ ಉದ್ಬೋಧನೆ ಮಾಡ್ಕೊಳ್ಳೋ ಶಕ್ತಿ ಅದಕ್ಕಿಲ್ಲ. ದೇರ್ಫೋರ್ ಕಸ್ತೂರಿನ ಉದ್ಯಾಪನೆ ಮಾಡಿ ಯಾರು ಮಾಡಬೇಕೀಗ? ಉದ್ದೀಪನ ಮಾಡೋ ಕೆಲಸ ದೇವರು ಮಾಡ್ತಾನೆ. ಆದ್ದರಿಂದ ದೇವರೇ ಪ್ರಧಾನ. ಕಾಂಶ್ಚಿತ್ತೇಷಾಂ ಫಲಂಚೈವ ದದಾತಿ ಸ್ವಯಮಚ್ಯುತ. ಕೆಲವಕ್ಕೆ ತಾನೇ ಕೊಡ್ತಾನೆ, ಕೆಲವಕ್ಕೆ ಇನ್ನೊಬ್ರ ಕೈ ಕೊಡಿಸ್ತಾನೆ. ಇಷ್ಟಾದರೂ ಕೂಡ ಕೊಡೋದು ಯಾರು? ಮುಖ್ಯವಾಗಿ ದೇವರೇನೆ ಹೊರತು ಬೇರೆ ಅಲ್ಲ. ಇವತ್ತು ಯಾವ ಆಫೀಸ್ದಲ್ಲೂ ಚೀಫ್ ಮಿನಿಸ್ಟರ್ ಬಂದು ಸಂಬಳ ಕೊಡೋದಿಲ್ಲ. ಚೀಫ್ ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಸಂಬಳ ಯಾರು ಕೊಡ್ತಾರೆ? ಆಫೀಸಿನ ಹೆಡ್ಗಳು ಕೂಡ ಅಲ್ಲ, ಒಬ್ಬ ಕ್ಯಾಶಿಯರ್ ಅಷ್ಟೇ. ಉಳಿದವ್ರು ಯಾರೂ ಮಾಡೋದಿಲ್ಲ. ಬಟ್ ಹೇಳೋದೇನಂತ? ಸರ್ಕಾರ ಕೊಡ್ತು, ಪ್ರಧಾನ ವ್ಯಕ್ತಿ ಹೇಳ್ತಾ ಇದನ್ನು ಹೇಳೋದಿಲ್ಲ. ಉದಾಹರಣೆಗೆ ಇವತ್ತು ಸ್ಯಾಲ್ರಿ ರಿವೈಸ್ ಮಾಡೋದನ್ನು ಚೀಫ್ ಮಿನಿಸ್ಟರ್ ಮಾಡಲಿಲ್ಲ. ಇವ್ರು ಕ್ಯಾಶಿಯರ್ ಕೊಡೋಕ್ಕೆ ಬರುತ್ತೆ, ಅದನ್ನು ಮನೆಗೆ ಹೋಗ್ತಾರೆ ಕೊಟ್ಟರೆ. ಆಮೇಲೆ ಅವ್ನು ಮಾಡಿದವನು ಕೊಡ್ತಾನೆ. ಸೊ ಅವ್ನು ಮಾಡಿದ್ದು ಮುಖ್ಯ ಕಾರಣ ಆಯ್ತಾ ಹೊರತು ಇವ್ನು ಕೊಡೋದು ಸೆಕೆಂಡರಿ ಆಯ್ತು. ಇವನ್ನೆಲ್ಲ ಯಾರು ಖುಷಿಯರು ಕೊಡ್ತಾರಲ್ಲಿ. ರಜೆ ಹಾಕಿ ಇನ್ನೊಬ್ರನ್ನ ಮಾಡ್ತೇವೆ. ಚೀಫ್ ಮಿನಿಸ್ಟರ್ ರಜೆ ಹಾಕ್ತಿರೋ ರಿಜಿಸ್ಟರ್ ಮಾಡೋಕ್ಕೆ ಬರೋಲ್ಲ. ಚೀಫ್ ಮಿನಿಸ್ಟರ್ ನಾನು ಲೀವ್ ಆದ್ದರಿಂದ ಇವತ್ತು ನಾನೊಂದು ಪಾಲಿಸಿ ಮಾಡ್ತೀನಿ ಅಂತ ಹೋಗ್ಲಿಕ್ಕೆ ಬರೋದಿಲ್ಲ. ನತೇ ವಿಶೇಷಂ ಕಮಪಿ ಪ್ರೇರಣಾಧಿಕ ಮಚ್ಚಿ. ಇವೆಲ್ಲ ಯಾತಕ್ಕೆ ಗಟ್ಟಿ ಮಾಡ್ಕೋಬೇಕು ಅಂದರೆ ಫಲ ದೇವರು ಕೊಡ್ತಾನೆ ಎಂಬುದನ್ನು ಮನಸ್ಸಿಗೆ ಗಟ್ಟಿ ಆಗುತ್ತೆ, ದೃಢ ಆಗಲಿ. ಪ್ರಶ್ನೆ ಕೇಳ್ತಾನೆ, ಉತ್ತರ ಕೊಡ್ತಾನೆ ಎಂಬುದು ಸೆಕೆಂಡರಿ. ಪ್ರಶ್ನೆ ನಮಗೆ ಬರುತ್ತೆ, ಉತ್ತರ ನಮಗೆ ಸಿಗಬೇಕು. ಅರ್ಥ ಆಯ್ತಾ? ನಮ್ಮ ಪ್ರಶ್ನೆ ನಮ್ಮ ಉತ್ತರ ಆಗಬೇಕು. ನಮ್ಗೆ ಎಷ್ಟೊತ್ತೆ ನಮ್ಗೆ ಅನಿಸುತ್ತೆ, ನಾನು ಹೋದೆ, ಯಾರೋ ಮಗುನ ಎತ್ತಿದ್ದೆ, ದುಡ್ಡು ಕೊಟ್ಟ ಅವರಪ್ಪ. ದೇವರೆಲ್ಲಿದ್ದಾನೆ ಇಲ್ಲಿ? ಅವರಪ್ಪ ಕೊಟ್ಟ ಅಷ್ಟೇನೆ ಅಂತ ಹೇಳ್ಬೋದಲ್ಲ? ಅಲ್ಲ, ಅಪ್ಪನಿಗೆ ಪ್ರೇರೇಪಣೆ ಮಾಡಬೇಕಲ್ಲ. ಅಪ್ಪನೇ ಒದ್ದೋಗ್ಬೋದು ಬೇಕಾರೆ, ನಮ್ಮ ಮಗನ ನಡೆಸಿದ್ದು ನೀನೇ ಅಂತ ಹೇಳ್ಬೋದು ಬೇಕಾರೆ. ಅದೆಲ್ಲ ದೇವ್ರ ವ್ಯವಸ್ಥೆ ಮಾಡಿಲ್ಲ, ಆಗಿಲ್ಲ, ಆಗೋದೇ ಇಲ್ಲ.
ನತೆ ನತೆ ವಿಶೇಷಂ ಕಮಪಿ ಪ್ರೇರಣಾಧಿಕಮಚ್ಯುತೆ. ಈ ಧರ್ಮಾದಿಗಳು ಫಂಕ್ಷನ್ ಮಾಡಬೇಕಾದ್ರೆ ಪ್ರೇರಣೆ ಬೇಕು. ದೇವ್ರಿಗೆ ಯಾವ ಪ್ರೇರಣೆ ಬೇಕಿಲ್ಲ, ಸ್ವತಂತ್ರ. ಆದ್ದರಿಂದ ದೇವರೇ ಮಾಡಿದ್ದವ್ರು ಬೇರೆಯವರು ಮಾಡಿದ್ದಲ್ಲ. ಕುರ್ಯುಹು ಕದಾಪಿ ತೇನಾಯಂ ಸ್ವತಂತ್ರೋ ಅನುಪಚಾರತಃ. ದೇವರು ಸ್ವಾತಂತ್ರ್ಯ ಎಂಬ ಜೀವನದಲ್ಲಿ ಸ್ವತಂತ್ರ ಅಂತ ಅಕಸ್ಮಾತ್ ಕರೆದ್ರೆ ಅದು ಔಪಚಾರಿಕವಾಗಿ ಕರೆದರು. ದೇವರು ಸ್ವತಂತ್ರ ಅಂತ ಏನಂತ ತಿಳ್ಕೊಬಾರ್ದು, ಔಪಚಾರಿಕ ಅಲ್ಲ. ಅದೇನದು ಪ್ರೈಮರಿಲಿ ಸರ್ವಕರ್ತೃವೇ ಆಗಿದ್ದಾನೆ, ಸ್ವತಂತ್ರನೇ ಆಗಿದ್ದಾನೆ. ಅದು ಇನ್ನೊಂದು ಸ್ವಾರಸ್ಯ ಇದೆ. ನಾವು ಕರ್ತೃತ್ವನ ಯಾವಾಗಲೂ ಸ್ವಲ್ಪ ಔಪಚಾರಿಕ ಹೇಳ್ಬೋದು, ಸ್ವಾತಂತ್ರ್ಯ ಹೇಳಕ್ಕೆ ಬರೋದಿಲ್ಲ. ಸ್ವಾತಂತ್ರ್ಯ ಮತ್ತೇನದು ಯುನಿಕ್. ಅದು ಒಬ್ಬರಿಗೆ ಸ್ವಾತಂತ್ರ್ಯ 100 ಜನಕ್ಕೆ ಹೇಳಕ್ಕೆ ಬರಲ್ಲ. ಒಬ್ಬರಿಗೆ ಮಾತು ಚೀಫ್ ಒಬ್ಬನೇ ಯಾವಾಗಲೂ ಕೂಡ. ನೋಡಿ, ಇವ್ರದ್ದು ಅಸಿಸ್ಟೆಂಟ್ 8 ಜನ ಬೇಕಾದ್ರೆ ಇರ್ಬೋದು. ಕರ್ತೃ ಕದಾಪಿ ಇದೆಲ್ಲ ಏನು ಗೊತ್ತಾಗುತ್ತೆ ನಮಗೆ, ಎಲ್ಲಿ ಔಪಚಾರಿಕತ್ವ ಹೇಳಬೇಕು, ಎಲ್ಲಿ ಹೇಳಬಾರದು, ಅವೆಲ್ಲ ಜ್ಞಾನ ಬರೋದ್ರಿಂದ ಉಳಿದ ಕಡೆ ಇಂಥ ಪ್ರಸಂಗ ಬಂದಾಗ ಅರ್ಥ ಮಾಡ್ಕೊಂಡು ಸುಲಭ ಆಗಿಬಿಡುತ್ತೆ. ಅನಾದಿ ಕಾಲತ್ವಂಚ ಪ್ರವಾಹಪೇಕ್ಷೆಯ ಉಕ್ತಂ ಕಾಂಸಿತ್ ಬೋಧಯತಿ. ಅನಾದಿ ಅಂತ ಪದ ಉಪಯೋಗಿಸಿದ್ದಾರೆ. ಅನಾದಿ ಹೇಗಾಗುತ್ತೆ ಅಂದರೆ ಪ್ರವಾಹತ ಅಂತ ತಿಳ್ಕೊಳ್ಳಿ. ಕಾಂಸಿತ್ ಬೋಧಯತಿ ಸವ್ಯಾಪಾರಿ ಕರೋತಿ, ಅದು ಉದ್ಬೋಧಯತಿ ಅಂತ ಅರ್ಥ. ಬೋಧಯತಿಗೆ ಏನರ್ಥ? ಉದ್ಬೋಧಯತಿ ತಿಳಿಸ್ಕೊಡ್ತಾನೆ ಅಂತ ಅರ್ಥ ಅಲ್ಲ, ಇದೆ ಉದ್ಬೋಧಯತಿ ಅಂತ ಅರ್ಥ. ಸ್ವಯಮೇವೇತಿ ಸಂಬಂಧ ಲೀಲೆಯ ಕರಣೀಕರೋತಿ ನತು ತೇನ ವಿನಾ ದಾತು ನ ಶಕ್ನೋತಿ ಇತಿ ಭಾವ. ಇನ್ನೊಂದು ಅಲ್ಟಿಮೇಟ್ ಉತ್ತರ ಕೊಟ್ಬಿಟ್ಟಿದ್ದಾರೆ 2ನೇ ಅಧ್ಯಾಯದ 1ನೇ ಪಾದದಲ್ಲಿ. ಏನು ಗೊತ್ತಾ ಅದು? ಪರಮಾತ್ಮ ಮಹಾಲಕ್ಷ್ಮಿಯಿಂದ ಕೆಲಸ ಮಾಡಿಸ್ತಾನೆ, ವಾಯುದೇವರಿಂದ ಮಾಡಿಸ್ತಾನೆ. ಡಿಪೆಂಡೆನ್ಸ್ ಇದೆಯಾ ಅಂದರೆ ಇಲ್ಲ. ದೇವ್ರು ಎಲ್ಲನೂ ತಾನೇ ಮಾಡಬಲ್ಲ. ಇವ್ರಿಗೆ ಚಾನ್ಸ್ ಕೊಡ್ತಾನೆ ಹೊರತು ಏನು ಮಾಡಿಲ್ಲ ಅಲ್ಲಿ ಅವರು ಮಾಡೋ ಸಾಧ್ಯತೆ. ಮತ್ತು ಅವರು ನಿಂತು ತಾನೇ ಮಾಡ್ತಾನೆ, ಅದು ಬೇರೆ. ಜೊತೆಗೆ ಇಲ್ಲಿ ಬೇರೆ ಯಾರು ಈ ಕೆಲಸ ಮಾಡೋಕ್ಕೆ ಬರಲ್ಲ, ದೇವರು ಮಾತ್ರ. ದೇರ್ಫೋರ್ ಎಲ್ಲೆಲ್ಲಿ ಹೇಳ್ತಾರೋ ಆ ರೀತಿ ಅದಕ್ಕೆ ಪದ ಏನಂತ ಉಪಯೋಗಿಸಿದ್ರಲ್ಲಿ ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅಂತ ಸೂತ್ರ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ. ಉದಾಹರಣೆಗೆ ಇವತ್ತು ಕುಠಾರ ಇದೆ, ಅವನು ಕಡೆ ಬರಲೇ ಇಲ್ಲ. ಸೌದೆ ಕಡಿತಾರ ಹಾಗಿದ್ರೆ ಆಗತ್ತಾ? ಇಲ್ಲ. ಗೊತ್ತಾಯ್ತಾ? ಈ ಕುಟಾರ ಯಾರೋ ಇನ್ನೊಂದು ಕುಟಾರ ತೊಗೊಂಡ್ಬರ್ತಾನೋ. ಸೌದೆ ಕಡೆಯನ್ನು ಬೇರೆ ಕರ್ಕೊಂಬಂದು ಕೊಡಿಸೋಕ್ಕಾಗಲ್ಲ. ಸೌದೆ ಕಡೆಯವನೇ ಆಗಬೇಕು, ಬೇರೆ ಕಡೆಗೆ ಬರೋದಿಲ್ಲ. ಅರ್ಥ ಆಯ್ತಾ? ಇವ್ರ ಪ್ರಾಧಾನ್ಯ ಯಾರಿಗೆ ಬಂತೀಗ? ಸೌದೆ ಕಡೆಯವನೇ ಬಂತ ಹೊರತು ಕುಟಾರಕ್ಕೆ ಬರಲಿಲ್ಲ. ಕುಟಾರಕ್ಕೆ ಕಾರಣ ಐತೆ ಹೊರತು ಅದು ಕರ್ತೃ ಆಗಲಿಲ್ಲ. ದೇರ್ಫೋರ್ ಮಹಾಲಕ್ಷ್ಮಿ ಬದಲಾದವರು ಮಾಡದೆ ಹೋಗಿದ್ರು ದೇವ್ರು ಮಾಡೇ ಮಾಡ್ತಾರೆ. ಆದರೆ ಅವತ್ತು ಹೇಳಿದವ್ರು ಇವ್ರು ಮಾಡ್ಲಿಕ್ಕೆ ಬರೋದಿಲ್ಲ. ದೇರ್ಫೋರ್ ಯಾರ್ದು ಫೈನಲ್ ಆಯ್ತು? ಈಗ ದೇವರದೇ ಫೈನಲ್ ಆಯ್ತು. ಆದ್ದರಿಂದ ದೇವರನ್ನು ನಾವು ಏನಂತ ತಿಳ್ಕೋಬಾರ್ದು, ಯಾವುದೇ ಕಾರಣದಲ್ಲೂ ಕೂಡ ಸೆಕೆಂಡರಿ ಅನ್ನೋ ಕಾನ್ಸೆಪ್ಟಲ್ಲಿ ದೇವರು ನೋಡಬಾರ್ದು. ಸ್ವತಂತ್ರೋ ಭಗವಾನ್ ವಿಷ್ಣು, ಅದನ್ನು ಮರಿಬಾರ್ದು. ಹೌದು, ಅದೇನಾಯ್ತು ಈಗ? ಅಲ್ಲಿ ಹೇಳಿ ಆಯ್ತಲ್ಲ. ಈಗ ಲಕ್ಷ್ಮಿ ಒಳಗಡೆ ಅಷ್ಟೇ ಅಲ್ಲ, ಎಲ್ಲ ಸ್ತ್ರೀಯರಲ್ಲೂ ಸ್ತ್ರೀ ರೂಪದಲ್ಲೇ ಪರಮಾತ್ಮ ಇರ್ತಾನೆ. ಎಲ್ಲ ಸ್ತ್ರೀಯರಲ್ಲೂ ಸ್ತ್ರೀ ರೂಪದಲ್ಲಿ ಇರ್ತಾನೆ, ಪುರುಷ ರೂಪದಲ್ಲಿ. ಸ್ತ್ರೀಯರ ಬಿಂಬರೂಪ ಯಾವುದಾಯ್ತಾಗ? ಸ್ತ್ರೀ ರೂಪ. ಪುರುಷ ರೂಪ ಅಲ್ಲ, ಸ್ತ್ರೀ ರೂಪ. ಪುರುಷರಿಗೆ ಪುರುಷ ರೂಪ. ಹಾಂ, ಯಾರಿಗೆ? ಮತ್ತೆ ಇನ್ಯಾರು ಅವ್ರನ್ನ ಯಾಕೆ ಬಿಡ್ತೀರಿ? ಈಗ ಸೇರ್ಲೇಬೇಕಲ್ಲ. ಸ್ವತಂತ್ರ ಒಬ್ಬನು ಅಂದಮೇಲೆ ಅವ್ರನ್ನ ಬಿಡಲೇಬೇಕು, ಬೇರೆ ದಾರಿ ಇಲ್ಲ. ಅದಕ್ಕೆ ವಿಶ್ವಸ್ಥಿತಿ ಎಲ್ಲ ಹೇಳಿಬಿಟ್ಟು ದೇವರ ಅನುಗ್ರಹ ಮಾಡೋದು ಇಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಕರ್ಮಾಣಿ ತಾನಿ ಚ ಪೃಥಕ್ ಚೇತನಾನ್ನೇವ ಸರ್ವಶಃ ಅಚೇತನ ಶರೀರಾಣಿ ಸ್ವಕರ್ಮ ಫಲಭಾಂಜಿ ಚ ಪ್ರತ್ಯೇಕಂ ತೇಷು ಹ್ಯಾನಂತ ಕರ್ಮಾಣ್ಯೇವಂ ವಿಧಾನಿ ಚ ತಾನಿ ಚ ಏವಂ ಇತೀಶಶ್ಚ ನಿಸ್ಸೀಮಾ ಶಕ್ತಿರುತ್ತಮ. ದೇರ್ಫೋರ್ ಕರ್ಮಗಳೇ ನಚಕರ್ಮ ವಿಮಾಮಲ ಹೇಳ್ಬಿಟ್ಟಿದ್ದಾರೆ ಆಗ್ಲೇ. ಜೊತೆಗೆ ಇವೆಲ್ಲ ವಿಶೇಷಾಂಶ ಹೇಳಿಬಿಟ್ಟು ನಿಸ್ಸೀಮಾ ಶಕ್ತಿರುತ್ತಮ. ಬೇರೆ ಯಾರಲ್ಲಿ ಏನೇ ಶಕ್ತಿ ಹೇಳಿದ್ರು 2 ದೋಷ ಇದೆ. ಅದು ಲಿಮಿಟೆಡ್ಡು ಮತ್ತು ದೇವರ ಅಧೀನ. ದೇವರಲ್ಲಿ ಯಾರ ಅಧೀನನೂ ಇಲ್ಲ, ಅನ್ಲಿಮಿಟೆಡ್. ಪೂರ್ತಿ ಆಪೋಸಿಟ್. ಅದು ಪರಿಪೂರ್ಣ ಶಕ್ತಿ, ಸ್ವತಂತ್ರ ಶಕ್ತಿ. ಉಳಿದವರದ ಪರಾಧೀನ ಶಕ್ತಿ, ಅಲ್ಪಶಕ್ತಿ. ಏವಂ ಭೂತಾನಾಂ ಕರ್ಮಣಾಂ ದರ್ಶನಾದಿ ಮತಃ ಉತ್ತಮ ಪ್ರತಿಬಂಧಾದಿರಹಿತತ್ವ. ಇವಕ್ಕೆಲ್ಲ ಪ್ರತಿಬಂಧಕ ಬರುತ್ತೆ, ದೇವರ ಸ್ವಾತಂತ್ರ್ಯ ಪ್ರತಿಬಂಧಕ ಇಲ್ಲ. ಏಕೈವೇತಿ ಏಕೈವ ಬ್ರಹ್ಮಹತ್ಯಾ ಹಿ ವರಾಹ ಹರಿಣೋದಿತ ಬ್ರಹ್ಮಪಾರಸ್ತವೇನೈವ ನಿಷ್ಕ್ರಾಂತ ರಾಜದೇಹತಃ ಸ್ತೋತ್ರಸ್ಯ ತಸ್ಯ ಮಾಹಾತ್ಮ್ಯಾತ್ ವ್ಯಾಧತ್ವಂ ಗಮಿತಾ ಪುನಃ ಪ್ರಾಪ್ಯ ಜ್ಞಾನಂ ಪರಂಚಾಪ ತಥಾ ಅನ್ಯಾನ್ಯಪಿ ಸರ್ವಶಃ ಅನಂತಾನಿ ಉದಿತಾನ್ಯೇವ ಏವಂ ಪ್ರಭುಣಾ ಕಪಿಲೇನ ಹಿ ಸಂಸಾರೇ ಪಚ್ಯಮಾನಾನಿ ಕರ್ಮಾಣ್ಯಪಿ ಪೃಥಕ್ ಪೃಥಕ್ ತಸ್ಮಾದನಂತ ಮಾಹಾತ್ಮ್ಯ ಗುಣಗಣೋ ಗುಣಪೂರ್ಣೋ ಜನಾರ್ದನಃ ಭಕ್ತ್ಯಾ
ಪರಮಯ ಆರಾಧ್ಯ ಇತಿ ಪಾದಾರ್ಥ ಈಷ್ಯತೆ ಈಷ್ಯತೆ ಮಾಡಿಬಿಟ್ಟು ಈಯತೆ ಕರೆಕ್ಟ್. ಅಲ್ಲಿಗೆ ನಾಳೆ ದಿವಸ ತುಂಬ ಹೇಳ್ತಾರೆ. ಬ್ರಹ್ಮಪಾರ ಸ್ತೋತ್ರದ ಮಹಿಮೆ ಹೇಳ್ತಾರೆ. ಬ್ರಹ್ಮಪಾರ ಸ್ತೋತ್ರ ಎಲ್ಲಿ ಬರುತ್ತೆ? ಬ್ರಹ್ಮಪಾರ ಸ್ತೋತ್ರ